ಬಿಡದಿ ಟೌನ್ಶಿಪ್ಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮಹತ್ವಾಕಾಂಕ್ಷಿ ಯೋಜನೆಗೆ ಕಾನೂನು ಕಂಟಕ ಎದುರಾಗ್ತಾ ಇದೆ. 519 ಎಕರೆ ಭೂ ಸ್ವಾಧೀನಕ್ಕೆ ಬಿತ್ತು ಬ್ರೇಕ್. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಿಡದಿ ಟೌನ್ಶಿಪ್ ಯೋಜನೆ. ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗ ಕಾನೂನು ಕಂಟಕ ಎದುರಾಗ್ತಾ ಇದೆ. 519 ಎಕರೆ ಭೂ ಸ್ವಾಧೀನಕ್ಕೆ ಇದೀಗ ಬ್ರೇಕ್ ಬೀಳುವ ಲಕ್ಷಣಗಳು ಗೋಚರವಾಗ್ತಾ ಇದ್ದು ಸಾಮಾಜಿಕ ಕಾರ್ಯಕರ್ತರಿಂದ PIL ಸಲ್ಲಿಕೆ ಮಾಡಲಾಗಿದೆ. ಟೌನ್ಶಿಪ್ ವಿರುದ್ಧ ಪರಿಸರ ವಿರೋಧಿ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ನಿಯಮ ಮೀರಿ ಭೂ ಸ್ವಾಧೀನ ಮಾಡಲಾಗಿದೆಯಾ? ಅಭಿವೃದ್ಧಿಯೋ ಅಥವಾ ಪರಿಸರ ನಾಶವೋ? ಒಂದ್ ಕಡೆ ಈ ಯೋಜನೆ ಪರಿಸರ ವಿರೋಧಿ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರದ ಮೆಗಾ ಪ್ರಾಜೆಕ್ಟ್ಗೆ ಬೀಳುತ್ತಾ ಬ್ರೇಕ್. ಇದೀಗ ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹೈಕೋರ್ಟ್ ಅಂಗಳ ತಲುಪಿದೆ ಟೌನ್ಶಿಪ್ ಭವಿಷ್ಯ. ಈ ಯೋಜನೆ ಪರಿಸರ ವಿರೋಧಿ ಯೋಜನೆ ಇದು ಅನ್ನುವಂಥ ಒಂದು ಆರೋಪ ಕೇಳಿಬರ್ತಿದೆ. ಅಂದ್ರೆ ಟೌನ್ಶಿಪ್ ವಿರುದ್ಧ ಪರಿಸರ ವಿರೋಧಿ ಅಸ್ತ್ರವನ್ನು ಬಳಕೆ ಮಾಡಲಾಗ್ತಾ ಇದೆ. ಆ ಮೂಲಕ ನಿಯಮ ಮೀರಿ ಭೂ ಸ್ವಾಧೀನವನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಬಿಡದಿ ಟೌನ್ಶಿಪ್ ಯೋಜನೆಯ ನೆಪದಲ್ಲಿ ಅಥವಾ ಪರಿಸರ ನಾಶನೋ? ಇದು ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಇದರಿಂದ ಜನರಿಗೆ ಲಾಭನ ಅಥವಾ ಉದ್ಯಮಿಗಳಿಗೆ ಮಾತ್ರ ಲಾಭನ? ಇದು ಕೂಡ ನೋಡಬೇಕಾಗುತ್ತಲ್ಲ. ಬಿಡದಿ ಯೋಜನೆಯ ಸುತ್ತ ಸಾಲು ಸಾಲು ಪ್ರಶ್ನೆಗಳಿವೆ. ಇದು ಅಭಿವೃದ್ಧಿ ಮಾಡುವಂಥದ್ದು ಅಥವಾ ಪರಿಸರ ನಾಶ ಮಾಡಲಿಕ್ಕ? ಜನರಿಗೆ ಲಾಭ ಆಗುತ್ತಾ ಇದರಿಂದ ಅಥವಾ ಉದ್ಯಮಿಗಳಿಗೆ ಮಾತ್ರ ಲಾಭವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನನ ಇದು? ಬಿಡದಿ ಯೋಜನೆಯ ಸುತ್ತ ಸಾಲು ಸಾಲು ಪ್ರಶ್ನೆಗಳಿದ್ದು ಸರ್ಕಾರದ ಈ ಮೆಗಾ ಪ್ರಾಜೆಕ್ಟ್ಗೆ ಬೀಳುತ್ತಾ ಬ್ರೇಕ್. ಇದೀಗ ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಹನ್. ಒಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ, ಇದೀಗ PIL ಸಲ್ಲಿಸಿರುವಂಥದ್ದು. ಎಲ್ಲೋ ಒಂದು ಕಡೆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಬೀಳುತ್ತಾ ಬ್ರೇಕ್ ಅಂತ. ವಸಂತ್, ಎಸ್, ಏನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ ರಾಜ್ಯ ಸರ್ಕಾರಕ್ಕೆ ಈಗ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು. ಮೈಸೂರಿನ ಒಂದು ಭಾಗದ ಪಿರಿಯಾಪಟ್ಟಣದ ಸಾಮಾಜಿಕ ಕಾರ್ಯಕರ್ತರಿಂದ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ನ್ಯಾಯಾಲಯಕ್ಕೂ ಕೂಡ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿರುವಂಥ ಇನ್ನಷ್ಟು ದಿನಾಂಕ ಕೂಡ ನಿಗದಿ ಆಗಬೇಕಿದೆ. ಏನಂತಂದರೆ 519 ಎಕರೆ ಜಾಗನನ್ನು ಕೂಡ ಮೊದಲನೇ ಹಂತದವಾಗಿ ಭೂ ಸ್ವಾಧೀನ ಮಾಡಿತ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು 2026ರ ವರದಿಯ ಪ್ರಕಾರ ಇದು ಪರಿಸರಕ್ಕೆ ವಿರುದ್ಧವಾಗಿದೆ ಅನ್ನುವ ನಿಟ್ಟಿನಲ್ಲಿ ಕೂಡ ಈ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಹೀಗಾಗಿ ಇದರಲ್ಲಿ ಇರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ರಾಮನಗರದ ಭಾಗದಲ್ಲಿ ಇರ್ತಕ್ಕಂಥ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೂಡ ಈಗಾಗಲೇ ಜಾರಿಗೊಳಿಸುತ್ತೆ. ಆ ನೋಟಿಸ್ ಜಾರಿಗೊಳಿಸಿದ ಬಳಿಕ ಕೂಡ ಡೇಟು ಕೂಡ ನಿಗದಿಯಾಗುತ್ತೆ. ಅಲ್ಲಿ ಏನು ಪ್ರತಿವಾದಿಗಳಾಗಿದ್ದ ರಾಜ್ಯ ಸರ್ಕಾರವನ್ನು ಈಗಾಗಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದು ರಾಜ್ಯ ಸರ್ಕಾರಕ್ಕೆ ಈಗ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು. ಇನ್ನು ಪ್ರತಿಷ್ಠೆಗೆ ಕಾರಣವಾಗಿದ್ದಂತಹ ಬಿಡದಿ ಇತ್ತಲ್ಲ, ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿತ್ತು. ಇದೀಗ ಹೈಕೋರ್ಟ್ ಅಂಗಳಕ್ಕೆ ತಲುಪಿದ್ದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ವಸಂತ್, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್. ಬಿಡದಿ ಟೌನ್ಶಿಪ್ ಯೋಜನೆ ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಇಲ್ಲಿ ಅಭಿವೃದ್ಧಿ ಮಾಡುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂಥ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಅಭಿವೃದ್ಧಿ ಮಾಡುವಂಥದ್ದ ಸರ್ಕಾರದ ಈ ಒಂದು ನಡೆ ಅಥವಾ ಪರಿಸರ ನಾಶ ಮಾಡೋದಾ? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೊಂದು ಕಡೆ ಅಲ್ಲಿನ ಜನರಿಗೆ ಇದರಿಂದ ಏನು ಅನುಕೂಲವಾಗುತ್ತೆ ಅಥವಾ ಉದ್ಯಮಿಗಳಿಗೆ ಮಾತ್ರ ಅನುಕೂಲ ಮಾಡುವಂಥ ಒಂದು ಪ್ರಯತ್ನನ ಇದು? ಇದೆಲ್ಲವೂ ಸದ್ಯಕ್ಕೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಈ ಸಂಬಂಧ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಕಂಪ್ಲಾಪುರ ಗ್ರಾಮದ ಸಾಮಾಜಿಕ ಕಾರ್ಯಕರ್ತ ರಾಜೇಶ್ KB ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗ ಕಾನೂನು ಕಂಟಕ ಎದುರಾಗಿದ್ದು ಬಿಡದಿ ಟೌನ್ಶಿಪ್ ಯೋಜನೆಗೆ ಬ್ರೇಕ್ ಬೀಳುತ್ತಾ ಇದರಿಂದ ಕಾದು ನೋಡಬೇಕು.